ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ಮಂತ್ಲಿ ಎಕ್ಸ್ಪೈರಿ, ಎಲ್ಲ ಕಡೆ ಕೆಂಪು ಕೆಂಪು ಕೆಂಪು. ನಿನ್ನೆ ನೋಡಿ ಬೆಂಗಳೂರಲ್ಲಿ ಎಲ್ಲ ಕಡೆ ಕೆಂಪು ಟ್ರಾಫಿಕ್ಕಿಂದ ಇವತ್ತು ಮಾರ್ಕೆಟಲ್ಲಿ ಎಲ್ಲ ಸ್ಟಾಕು ಬಿದ್ದಿದ್ದರಿಂದ ಕೆಂಪು. ಸೊ ಇವತ್ತು ಅನಾಲಿಸಿಸ್ಗಳೆಲ್ಲ ಫುಲ್ಲು ಚಿಂದಿ ಚಿತ್ರಾನ್ನ ಆಗೋಗಿದೆ. ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಟಾಪ್ ಗೇನರ್ ಟಾಪ್ ಲೂಸರ್ನ ಏನು ಹುಡ್ಕೋದು ಇವತ್ತು? ಟಾಪ್ ಗೇನರ್ ಅಂತೂ ಕ್ಲಿಯರ್ ಕಟ್ ಇವತ್ತು ಕೂಡ L&T 1.52% ಬಂದಿದೆ. ಇನ್ಫ್ರಾಸ್ಟ್ರಕ್ಚರ್ ಬೂಮ್ ಆಗ್ತಾನೆ ಇದೆ. ಏರ್ಟೆಲ್ಲಲ್ಲೂ ಕೂಡ ಆಲ್ ಟೈಮ್ ಹೈನ ದಾಟೋ ಲೆವೆಲ್ ಹತ್ರ ಬಂದಿದೆಯಲ್ವ, 1000ಕ್ಕೆ ಹೋಗುತ್ತೋ 4 ಡಿಜಿಟ್ ಆಗುತ್ತೋ ಏನೋ ಅಂತ ಅಲ್ಲೂ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ಬಂದಿದೆ. ಬ್ಯಾಂಕಿಂಗ್ ಸೆಕ್ಟರ್ ಆಕ್ಸಿಸ್ ಬ್ಯಾಂಕ್ ಒಂದೇ, ಬಿಕಾಸ್ ಪಿ ರೇಷಿಯೋ ನೋಡೋದಾದ್ರೆ ಈಗಲೂ ಕೂಡ ಒಂದು ಒಳ್ಳೆ ವ್ಯಾಲ್ಯೂಯೇಷನಲ್ಲಿ ಇರುವಂಥ ಬ್ಯಾಂಕ್ ಅಂದರೆ ಅದು ಆಕ್ಸಿಸ್ ಬ್ಯಾಂಕ್ ಅಂತ ಅಂದರೆ ಇರೋದ್ರೆ. ಅಫ್ಕೋರ್ಸ್ HDFC ಬ್ಯಾಂಕ್ ನಮ್ಮ ಕಡೆ ಫೇವರ್ ಇದ್ದೇ ಇದೆ, ಅದಕ್ಕೆ ನಾವು ಹೇಳುವಂಥದ್ದು. ಆದರೆ ಆಕ್ಸಿಸ್ ಬ್ಯಾಂಕ್ ಕೂಡ ಒಳ್ಳೆ ಪಿ ವ್ಯಾಲ್ಯೂಯೇಷನಲ್ಲಿ ಇದೆ. ಸೊ ಟಾಪ್ ಲೂಸರ್ ಅಂದರೆ ನೋಡೋದಾದ್ರೆ ಇವತ್ತು 3% ಬಿದ್ದಿರೋದು ಎಷ್ಟು ಸ್ಟಾಕ್ಗಳಿದೆ ನೋಡಿ. ಇವತ್ತು ಯಾರು ಟರ್ಮಿನಲ್ ಮುಂದೆ ಇದ್ದರೆ ಹೀಟ್ ಮ್ಯಾಪ್ ಸಿಕ್ಕಿರುತ್ತೆ, ಇಲ್ಲಾಂದರೆ ಇವಾಗ ನೋಡಿದ್ರೆ ಆಶ್ಚರ್ಯ ಅನಿಸ್ತಾ ಇದೆ. ಟೆಕ್ ಮಹೀಂದ್ರ ಅನ್ಸುತ್ತೆ 4.59% ಫಾಲ್ ಬಂದಿದೆ ಟೆಕ್ ಮಹೀಂದ್ರದಲ್ಲಿ. ಡಿ.ವಿ ಸ್ಲ್ಯಾಬ್ಸಲ್ಲಿ 2.73, ಏಷ್ಯನ್ ಪೇಂಟ್ಸಲ್ಲಿ 3.98, ಮತ್ತು L&T ಮೈನ್ ಟ್ರೀನಲ್ಲಿ 3.16% ಫಾಲ್. ಇದೆಲ್ಲ ಟಾಪ್ ಲೂಸರ್ಸ್ ಇವತ್ತು. ಆಲ್ಮೋಸ್ಟ್ ಕೆಂಪು ಒಂದು 5-6 ಸ್ಟಾಕ್ ಇರ್ಬೋದು ನಿಫ್ಟಿ 50ನಲ್ಲಿ ಪಾಸಿಟಿವ್ ಆಗಿರುವಂಥದ್ದು. ನೋಡ್ತಾ ಹೋಗೋಣ ಏನಿತ್ತು ಅಂತ. ಸೊ ನಿಫ್ಟಿನಲ್ಲಿ ನೋಡ್ತಾ ಇರೋದ್ರೆ ನಿನ್ನೆ ವಿಡಿಯೋ ಯಾವ್ದಾದ್ರು ನೋಡಿದ್ರು ಅಥವಾ ಗ್ರೂಪಲ್ಲಿ ಇದ್ದವ್ರು, ನಮ್ಮದು ವ್ಯೂ ಏನಿತ್ತು ಇವತ್ತು, ಒಂದು ಶಾರ್ಟ್ ಕವರಿಂಗ್ ಶುರುವಾಗಿದೆ ಅಂದರೆ ನಿನ್ನೆ ಏನು ಹೈ ಇದೆ ಅದಕ್ಕೆ ಮೇಲ್ಗಡೆ ಬಂದಿದೆ. ಇದೇ ಝೋನಲ್ಲಿ ಓಪನ್ ಆದ್ರೂ ಅಥವಾ ಗ್ಯಾಪ್ ಅಪ್ ಓಪನಿಂಗ್ ಆದ್ರೂ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆದಮೇಲೆ ಸಿ ಕಡೆನೇ ನೋಡಿ ಅಂತ ನಮ್ಮ ವ್ಯೂ ಇತ್ತು. ಕ್ಲಿಯರ್ ಕಟ್ ಆಗಿ ನಾವು ಇವತ್ತು ಸಿ ಕಡೆ ಬಯಸ್ಡ್ ಆಗಿದ್ವಿ. ಮಾರ್ಕೆಟ್ ಏನು ಮಾಡ್ತು, ಫುಲ್ಲು ಗೂಗ್ಲಿ ಹಾಕಿ ಅಷ್ಟು ಅನಾಲಿಸಿಸ್ನ ತಪ್ಪು ಅಂತ ಹೇಳ್ತೀವಿ. ಇವತ್ತು ನೋಡಿ ಗ್ಯಾಪ್ ಅಪ್ ಓಪನಿಂಗ್ ಆಗಿದ್ದು ನಿಜ, ಅಲ್ಲಿಂದ ಓಪನ್ ಆಗಿ ಒಂದು ರಿಜೆಕ್ಷನ್ ಬಂದರೂ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ 19,680 700 ಈ ಝೋನ್ ಇದೆಯಲ್ಲ, ಇಲ್ಲಿ ಒಂದು ಸಪೋರ್ಟ್ ಬರುತ್ತೆ ಅಂತ ಬಂತು ಕೂಡ. ಒಂದು ಒಳ್ಳೆ ಕ್ಯಾಂಡಲ್ ವಾಪಸ್ ಚೇಂಜ್ ಆಯಿತು. ಆದರೆ ಅಲ್ಲಿಂದ ಬೆಳಗ್ಗೆದೇನು ಹೈ ಇತ್ತು ಅದನ್ನು ದಾಟಕ್ಕೆ ಹೋಗಲೇ ಇಲ್ಲ. ಇಲ್ಲಿಂದ ರಿಜೆಕ್ಷನ್ ಕ್ಲೀನಾಗಿ ಬರ್ತಾ ಹೋಯಿತು. ಸೊ ಇಲ್ಲಿ ನಾವು ಸ್ಟಾಪ್ ಲಾಸ್ನ ಬುಕ್ ಮಾಡ್ಕೊಂಡ್ರೆ ಇಲ್ಲೊಂದು ಸ್ಟಾಪ್ ಲಾಸ್ ಹಿಟ್ ಆಗಿರುತ್ತೆ. ಅದಾದಮೇಲೆ ಕೆಳಗಡೆ ಹೋಗೋಕ್ಕೆ ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಇತ್ತು ಅಂತಂದರೆ, ನಾನು ಹೇಳಿದ್ನಲ್ಲ ಈ ಝೋನ್ ಒಳಗಡೆ ಮತ್ತೆ ಬಂತು ಅಂತಂದರೆ ನಿಮಗೆ ಅಗ್ರೆಸಿವ್ ಆಗಿ ಪೀಗೆ ಹೋಗಬೇಡಿ. ಈ ಝೋನ್ ಒಳಗಡೆ ಒಂದು ಇಂಟ್ರಾಡೇನಲ್ಲಿ ಕೆರೆ ದಡ ಹಾಕೊಂಡು ಆ ಥರ ಒಂದು ಎಕ್ಸ್ಪೈರಿ ಮುಗಿಯುವಂಥ ಸಾಧ್ಯತೆ ಇದೆ. 19,600 ಅಂತೂ ಬಿಟ್ಕೊಡಲ್ಲ ಅಂತ. ಬಟ್ ಎಲ್ಲಿ ತನಕ ಬಂತು ಅಂತಂದರೆ 19,600 ಬಂದು ಇಲ್ಲಿ ಡೋಜಿ ಆದಾಗ ಇಲ್ಲಿ ನಿಮಗೆ ನೋಡಿ ಇನ್ನೊಂದು ಪ್ಯಾಟರ್ನ್ ಕಾಣಿಸುತ್ತೆ. ಇದು ಇನ್ವರ್ಸ್ H&S ಪ್ಯಾಟರ್ನ್ ಅಂತ ಕರಿತೀವಿ. ಇದು ನಿಫ್ಟಿನಲ್ಲಿ ಎಷ್ಟು ಕರೆಕ್ಟಾಗಿ ಆಗಿಲ್ಲ, ಬಟ್ ಬ್ಯಾಂಕ್ ನಿಫ್ಟಿನಲ್ಲಿ ಚೆನ್ನಾಗಿತ್ತು ನೀವು ಈ ಥರ ನೋಡೋದಾದರೆ. ಸೊ ಇನ್ವರ್ಸ್ H&S ಪ್ಯಾಟರ್ನ್ ಆಗ್ಬೋದು. ಇಲ್ಲಿಂದ ಪಿ ಬೈ ಮಾಡೋದು ಹುಷಾರಾಗಿರಬೇಕು ಅಂತ ಒಂದು ವ್ಯೂ ಇತ್ತು. ಆದರೆ ಅದನ್ನು ದಾಟ್ಕೊಂಡು ಸ್ಟ್ರೈಟ್ ಆಗಿ ರಿಜೆಕ್ಷನ್ ನೋಡಿ. ಯಾವತ್ತು ಈ ಥರ ಹೋಗಿ ಈ ಥರ ಬರೋದು ತುಂಬ ವೆರಿ ರೇರ್ ಇವೆಂಟ್ ಆಗುವಂಥದ್ದು. ಎಷ್ಟು ಸಲ ನೋಡೋಕ್ಕೆ ಸಿಗುತ್ತೆ ನಿಮ್ಗೆ ಹೇಳಿ ಮಾರ್ಕೆಟಲ್ಲಿ. ಸೊ ಇಲ್ಲಿ ಈ ದಿನ ಪ್ರಾಫಿಟ್ ಆಗಿದ್ರೆ ನಿಮ್ಗೆ ಇಲ್ಲಿ ಲಾಸ್ ಆಗಿರಬೇಕು, ಅಥವಾ ಇಲ್ಲಿ ಲಾಸ್ ಆಗಿದ್ರೆ ಇಲ್ಲಿ ಪ್ರಾಫಿಟ್ ಆಗಿರಬೇಕು. ಯಾಕೆಂದರೆ ಇಮಿಡಿಯೇಟಾಗಿ ಇಷ್ಟೊಂದು ಚೇಂಜ್ ಆಫ್ ಆ್ಯಕ್ಷನ್ ವಿ ಶೇಪಲ್ಲಿ ಬರುತ್ತೆ ಅಂತ ಆಪ್ಷನ್ ಬೈಯರ್ಸ್ ಆಗಲಿ ಆಪ್ಷನ್ ಸೆಲ್ಲರ್ಸ್ ಆಗಲಿ ಯಾರು ಊಹೆ ಮಾಡ್ಕೊಂಡ್ರೆ ಸಾಧ್ಯ ಇಲ್ಲ. ನೋಡಿ ಆಪ್ಷನ್ ಬೈಯರ್ಗೆ ಸೆಲ್ಲರ್ಗೆ ಇಬ್ಬರಿಗೂ ಪ್ರಾಬ್ಲಮ್ ಆಗಿರುತ್ತೆ. ಅಫ್ಕೋರ್ಸ್ ಸ್ಟಾಪ್ ಲಾಸ್ ಅನ್ನೋದು ಕಾಪಾಡಲೇಬೇಕು. ಆದರೆ ಇಲ್ಲಿ ನೋಡೋದಾದ್ರೆ ನಿನ್ನೆ ಇಲ್ಲಿಂದ ಮೂಮೆಂಟ್ ಬಂದಾಗ ಅಗ್ರೆಸಿವ್ ಆಗಿ 19,500 ನಮ್ಗೆ ಏನು ಮಾಡಿರ್ಬೋದು, ಪುಟ್ ರೇಟಿಂಗ್ನ ಮಾಡಿರ್ಬೋದು. ಸೊ ಒಂದು ಸಪೋರ್ಟ್ ಆಗಿದೆ ಅಂತ. ಬಟ್ ಇವತ್ತು ನೋಡಿದ್ರೆ ಆ ಎಲ್ಲ ಪೊಸಿಷನ್ಗಳು ಕೂಡ ಇಲ್ಲಿ ಮಂಗಮಾಯ ಆಗುವಂಥ ಪರಿಸ್ಥಿತಿ ಬಂತು ಆಪ್ಷನ್ ಸೆಲ್ಲರ್ಸಿಗೆ. ಆಪ್ಷನ್ ಬೇರ್ಸಿಗೆ ಒಂದು ಒಳ್ಳೆ ಮೂಮೆಂಟ್ ಆಗಿದೆ. ಇಲ್ಲೆಲ್ಲರೂ ಒಂದು ಬೇಸ್ನ ಮತ್ತೆ ಟೆಸ್ಟ್ ಮಾಡಿ ಅಲ್ಲಿಂದ ಮೇಲ್ಗಡೆ ಹೋಗುತ್ತೆ ಅಂತಲೇ ವ್ಯೂ ಇರುತ್ತೆ, ಕೆಳಗಡೆ ಬರುತ್ತೆ ಅಂತ ಆದ್ರೂ ಇಷ್ಟನ್ನು ಕ್ಯಾಪ್ಚರ್ ಮಾಡೋ ಥರ ಇವತ್ತು ನಮ್ಮ ಮೈಂಡ್ ಸೆಟ್ ರೆಡಿ ಆಗಿರೋದಿಲ್ಲ. ಯಾಕೆಂದರೆ ನಿನ್ನೆ ಬಂದಿರುವಂಥ ಮೂವಿಂದ. ಹಾಗಾಗಿ ಇವತ್ತೇನಾದ್ರು ಲಾಸ್ ಆಗಿದ್ರೆ ಅಥವಾ ಇಷ್ಟೊಂದು ದೊಡ್ಡ ಮೂಮೆಂಟ್ ಇತ್ತು ಕ್ಯಾಪ್ಚರ್ ಆಗಿಲ್ಲ ಅಂತಂದರೆ ತಲೆ ಕೆಡಿಸ್ಕೊಂಡ್ಕೋಬೇಡಿ. ಪ್ರಾಫಿಟ್ ಮಾಡಿದ್ರು ನೀವು ಖುಷಿಯಾಗಿರಿ, ಯಾವ ರೀತಿ ತೊಗೊಂಡ್ರಿ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ. ಆದರೆ ಇಷ್ಟೊಂದು ಮೂಮೆಂಟ್ ಇತ್ತು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಅಥವಾ ನನಗೆ ಮಲ್ಟಿಪಲ್ ಟೈಮ್ ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂತಂದರೆ ದಟ್ಸ್ ಓಕೆ. ಈ ದಿನನೇ ಆ ರೀತಿ ಆಗಿತ್ತು. ಹಾಗಾಗಿ ಆ ರೀತಿ ಅರ್ಥ ಮಾಡ್ಕೊಡಿ. ನೋಡಿ ಪ್ರತಿ ಎಕ್ಸ್ಪೈರಿಗಳು ನಾನು ಹಿಂದೆ ಹೇಳ್ತಾ ಇದ್ದೀನಿ, ಯಾವಾಗ ಪ್ರತಿದಿನ ಒಂದೊಂದು ಎಕ್ಸ್ಪೈರಿ ಅಂತ ಆಗ್ತಾ ಬಂತು ಅದೆಲ್ಲದರಲ್ಲೂ ನಮಗೆ ಚೇಂಜಸ್ ಬರ್ತಾನೆ ಆಯಿತು. ಐ ಥಿಂಕ್ ದಿಸ್ ಈಸ್ ದ ಫಸ್ಟ್ ಎಕ್ಸ್ಪೈರಿ ಅಲ್ವಾ, ಬ್ಯಾಂಕ್ ನಿಫ್ಟಿದು ಎರಡು ಒಂದೇ ದಿನ ಮುಗ್ದಿರೋಂಥದ್ದು. ಹಾಗಾಗಿ ಲರ್ನಿಂಗ್ಗಳನ್ನು ಇದ್ದೇ ಇರುತ್ತೆ. ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ಎಕ್ಸ್ಪೈರಿ ದಿನ ಕಮ್ಮಿ ಪ್ರಮಾಣದಲ್ಲಿ ಟ್ರೇಡ್ ಮಾಡಿ. ಮಲ್ಟಿಪಲ್ ಡೇಸ್ ಎಕ್ಸ್ಪೈರಿ ಸಿಗ್ತಾ ಇದೆ ನಿಮಗೆ, ಹಾಗಾಗಿ ಆ ಬೆನಿಫಿಟ್ ಇದ್ದೇ ಇರುತ್ತೆ. ಆದರೆ ತಗೋಬೇಕಾದ್ರೆ ಪೊಸಿಷನ್ನೇ ಕಮ್ಮಿ ತಗೋಬೇಕು. ಸೊ ಏನು ನಾಳೆ ಕತೆ ನಿಫ್ಟಿ ಹಾಗಾದ್ರೆ ಏನು ಅಂತಂದರೆ ನೋಡಿ ಮತ್ತೆ ಸೇಮ್ ಇದೇ ಪ್ಯಾಟರ್ನ ಕನ್ಫರ್ಮೇಷನ್ ಕೊಟ್ಟಿದೆ ಅಂತ ಆಯ್ತು. ಈಗ ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಏನು ಮಾಡಿ ಬರ್ತಾ ಇತ್ತು. ಸೊ ಇಲ್ಲಿ ಮೇಲ್ಗಡೆ ಹೋಗಿದೆ ಅಂತ ಅನ್ಕೊಂಡ್ರು ಇದ್ರ ಮೇಲ್ಗಡೆ ಬಿಟ್ಟು ಹೋಗಿಲ್ಲ. ಈಗ ಹಾರಿಜಾಂಟಲ್ ಆಗಿ ನೋಡಬೇಕು ಈ ಲೆವೆಲ್ನ. ಇದು ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಅಂದರೆ 19,750 ಲೆವೆಲ್ ಅನ್ನೋದು ಇಲ್ಲಿಂದ ವಾಪಸ್ ಕೆಳಗಡೆ ಬಂದಿದೆ. ಸೊ ಈ ಥರ ವಾಪಸ್ ಬಂದಿರೋದ್ರಿಂದ 19,500 ಒಳ್ಳೆ ಸಪೋರ್ಟ್ ಇದೆ ಅನ್ನೋ ಥರ ತೋರಿಸಿದೆ. ಆದರೆ ಇಲ್ಲಿ ಮತ್ತೆ ಒಂದು ಇನ್ಸೈಡ್ ಕ್ಯಾಂಡಲ್ ಸೆಟಪ್ ಆಗ್ಬೋದು. ಆದರೆ ಡೈಲಿ ಕ್ಯಾಂಡಲ್ಗೆ ಹೋಗಿ ನೋಡೋದಾದ್ರೆ ಇದು ಕಂಟಿನ್ಯೂಷನ್ ಆಗುತ್ತೇನೋ ಅನ್ನೋ ಥರ ಅನಿಸ್ತಾ ಇದೆ. ಯಾಕೆಂದರೆ ಕಂಪ್ಲೀಟ್ಲಿ ಎನ್ಗಲ್ಫಿಂಗ್ ಪ್ಯಾಟರ್ನ್ ನೋಡಿ ಎಷ್ಟು ಚೆನ್ನಾಗಿ ಗೂಗ್ಲಿ ಆಗ್ತಾ ಇದೆ ಮಾರ್ಕೆಟು. ನಿನ್ನೆ ಏನಂತ ಮಾತಾಡ್ಕೊಂಡಿದ್ವಿ, ಮೊನ್ನೆದು ಅದ್ರದ್ದು ಎರಡರದ್ದು ಕ್ಯಾಂಡಲ್ದು ಎನ್ಗಲ್ಫಿಂಗ್ ಅಂತ ಹೇಳೋಕ್ಕಾಗಲ್ಲ, ಬಾಡಿ ಸೇರ್ಸ್ ಬರಬೇಕು. ಬಟ್ ನಾನು ನಿನ್ನೆ ವಿಡಿಯೋದಲ್ಲಿ ಎನ್ಗಲ್ಫಿಂಗ್ ಅಂತ ಹೇಳ್ಬಿಟ್ಟೆ ನಿಮಗೆ. ಬಟ್ ಕಂಪ್ಲೀಟಾಗಿ ರಿಕವರಿ ಬಂದಿದೆ ಇಲ್ಲಿಂದ ಅನ್ನೋ ಥರ ಒಂದು ಕ್ಯಾಂಡಲ್ ಕೊಟ್ಟಿದ್ದು. ಇವತ್ತು ಇಲ್ಲ, ರಿಜೆಕ್ಷನ್ ಪೂರ್ತಿ ಆ ಥಿಯರಿನ ಕಂಪ್ಲೀಟಾಗಿ ಫೇಲ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ದೊಡ್ಡದಾಗಿ ಫಾಲ್ ಬಂದಿರುವಂಥದ್ದು ವಿಚ್ ಇಸ್ ನಾಟ್ ಎ ವೆರಿ ಗುಡ್ ಸೈನ್ ಅಟ್ ಆಲ್. ಯಾಕೆಂದರೆ ಇಲ್ಲಿ ಒಂದು ಪಾಸ್ ಆಗಿ ಇಲ್ಲಿ ಕನ್ಫರ್ಮೇಷನ್ ಬರ್ತಾ ಇರೋದ್ರಿಂದ ಇದು ಮತ್ತೆ ವಾಪಸ್ ಕೆಳಗಡೆ ಬಂದರೆ 19,300 ಲೆವೆಲ್ನ ನಾವು ಟೆಸ್ಟ್ ಮಾಡಲಿಕ್ಕೆ ಹೋಗ್ಬೋದು ಮುಂದಿನ ವಾರಗಳಲ್ಲಿ. ಬಟ್ ಎಗೇನ್ ದೊಡ್ಡ ಕ್ಯಾಂಡಲ್ ಆದರೆ ನಮ್ಮ ಒಂದು ಜಾಗ್ರತೆ ನಾವು ವಹಿಸಲೇಬೇಕು. ಏನಂತ ಇಷ್ಟು ದೊಡ್ಡ ಕ್ಯಾಂಡಲ್ ನೋಡಿ ಒಂದು 4-5 ತಿಂಗಳಲ್ಲಿ ಎಲ್ಲೋ ಆಗಿರಲಿಲ್ಲ ಅನ್ಸುತ್ತೆ, ನಾನು ಡೇಟಾ ನೋಡೋಕೆ ಹೋಗಿಲ್ಲ. ಬಟ್ ನೀವು ನೋಡೋದಾದರೆ ಈ ಝೋನ್ ಒಳಗಡೆ ಒಂದು ಇನ್ಸೈಡ್ ಕ್ಯಾಂಡಲ್ ಸೆಟಪ್ ಆಗೋ ಸಾಧ್ಯತೆ ಈಗಲೂ ಇದೆ. ಯಾಕೆಂದರೆ ಈ ಒಂದು
1 2 3 4 ಇವತ್ತು 5ನೇ ದಿನ ಅದಕ್ಕಿಂತ ಕೆಳಗಡೆ ಬಂದು ಕ್ಲೋಸ್ ಆಗಿದೆ ಅಂತ ಅನಿಸ್ತಿರೋದು. ಬಟ್ ಇಲ್ಲಿಂದು ನೀವು ರೆಫರೆನ್ಸ್ ತೊಗೊಂಡು ನೋಡೋದಾದ್ರೆ ಇನ್ನೂ ಕೂಡ ನಾವು ಆ ಝೋನ್ ಒಳಗಡೆ ಇದ್ದೀವಿ. ಅಫ್ಕೋರ್ಸ್ 19,500 ಅನ್ನೋದು ವೆರಿ ಇಂಪಾರ್ಟೆಂಟ್. ನೆನ್ನೆ 19,555 ಹಾಕೊಂಡಿದ್ದೀವಿ. ಬಟ್ 500 ನಿಮಗೆ ಮಲ್ಟಿಪಲ್ ಟೈಮ್ ತೋರಿಸ್ತೀರಿ. ಬಟ್ 500,000 ಪಾಯಿಂಟ್ಸ್ ಅನ್ನೋದು ಯಾವಾಗಲೂ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಏಕ್ದಮ್ ಪಿ ಅಂತ ಹೋಗಬೇಕಂದ್ರೆ ಅಫ್ಕೋರ್ಸ್ ನಾಳೆ ನಮಗೆ ಇಲ್ಲಿಂದ ಓಪನ್ ಆಗಿ ಕೆಳಗಡೆ ಬರ್ತಾ ಇದೆ ಅಂತಂದರೆ 19,500ನೇ ಸ್ಟಾಪ್ ಲಾಸ್ ಇಟ್ಕೊಂಡು ನಾವು ಕೆಳಗಡೆ ಟ್ರೇಡ್ ಮಾಡ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅಗ್ರೆಸಿವ್ ಪೊಸಿಷನ್ನ ತಗೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ಇವತ್ತಿನ ಕ್ಯಾಂಡಲ್ ಈ ರೀತಿ ಬಂದಿದೆ. ಸೊ ನಾಳೆ ಏನಾದ್ರು ಶಾರ್ಟ್ ಕವರಿಂಗ್ ವಾಪಸ್ ಬರುತ್ತೆ ಮೇಲ್ಗಡೆ ಅಂತ ಅಂದ್ರೂ ಇವಾಗ ಇದೆಲ್ಲದೂ ಕೂಡ ರೆಸಿಸ್ಟೆನ್ಸ್ ಆಗುತ್ತೆ. ಇದೆಲ್ಲ ರೆಸಿಸ್ಟೆನ್ಸ್ ಥರನೇ ನೀವು ಯೋಚನೆ ಮಾಡ್ತಾ ಇರಬೇಕು. ಹಾಗಾಗಿ ವೆರಿ ಸ್ಮಾಲ್ ಕ್ವಾಂಟಿಟಿನಲ್ಲಿ ನೀವು ಟ್ರೇಡ್ ಮಾಡಬೇಕಾಗುತ್ತೆ. ನಿಫ್ಟಿನಲ್ಲಿ ಯಾರಾದರೂ ಟ್ರೇಡ್ ಮಾಡ್ತಾ ಇದ್ದಾರೆ ಅಂದರೆ ಬೇರೆ ಎಕ್ಸ್ಪೈರಿಗಳೆಲ್ಲ ಇದೆ, ನೋಡ್ತಾ ಹೋಗೋಣ. ಬಟ್ ಇಷ್ಟು ದೊಡ್ಡದಾಗಿ ಮೂವ್ ಬಂದಿರೋಂಥದ್ದು ಈ ಮೇಲೆ ಕೆಳಗೆ ಈ ರೀತಿ ಆಯಿತು ಅಂದರೆ ಒಂದು ಬೋರಿಂಗ್ ವೀಕ್ ಆಗಿ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಇಲ್ಲ ಇಲ್ಲಿಂದ ಕೆಳಗಡೆ ಫಾಲೋ ಅಪ್ ಬಂದರೆ ನಾವು ಶಾರ್ಪಾಗಿ ನ್ಯೂಸ್ಗಳು ಬೇರೆ ಬೇರೆ ಥರದ ನ್ಯೂಸ್ಗಳು ಹೇಳ್ತಾ ಇದ್ದೀರಾ. ಸೊ ಅದೆಲ್ಲದ ಕಾರಣದಿಂದಾಗಿ ಶಾರ್ಪಾಗಿ ರಿಜೆಕ್ಷನ್ ಬರ್ಬೋದು. ಸೊ ಸೀಟ್ ಸೆಂಟಿಮೆಂಟ್ಗೆ ಇಲ್ಲ, ಯಾಕೆಂದರೆ ನಿನ್ನೆ ಆಗಿರೋ ಮೂವ್ಮೆಂಟ್ ಆದಮೇಲೆ ಬೆಸ್ಟ್ ಟೈಮ್ ಆಗಿತ್ತು ಬಯರ್ಸಿಗೆ ತೊಗೊಂಡು ಹೋಗೋಕ್ಕೆ. ಇವತ್ತು ಅದಕ್ಕಿಂತ ದೊಡ್ಡದಾಗಿ ಕ್ಲೋಸಿಂಗ್ ಬಂದಿದೆ ಅಂದರೆ ಇಲ್ಲಿ ಯಾರು ಸದ್ಯದಕ್ಕಂತೂ ಬಯರ್ಸು ಆಕ್ಟಿವೇಟ್ ಆಗೋದಿಲ್ಲ. ಈ ಸಲ ಮತ್ತು ಈ ಥರ 2-3 ಸಲ ಹಿಂಗೆಲ್ಲ ಆಗ್ಬಿಡುತ್ತೆ ಅಂತ ಅನ್ಕೋಬೇಡಿ. ಸೊ ಅಷ್ಟೊಂದೆಲ್ಲ ಅನ್ಪ್ರಿಡಿಕ್ಟಬಲ್ ಇರೋದಿಲ್ಲ. ಹಾಗಾಗಿ ನೋಡ್ತಾ ಹೋಗೋಣ. ಸೊ ಇವಾಗ ಸದ್ಯಕ್ಕೆ ಸೆಲ್ಲರ್ಸು ಅಪ್ಪರ್ ಹ್ಯಾಂಡ್ ತೋರಿಸ್ತಾ ಇದ್ದಾರೆ ನಿಫ್ಟಿನಲ್ಲಿ. ಸೇಮ್ ವಿತ್ ಬ್ಯಾಂಕ್ ನಿಫ್ಟಿನ ನಾವು ನೋಡೋದಾದ್ರೂ ಬ್ಯಾಂಕ್ ನಿಫ್ಟಿನಲ್ಲಿ ಅಂಥ ಒಂದು ಮೂಮೆಂಟ್ ಅಂತ ಆಗಿಲ್ಲ. ನಿಫ್ಟಿನ ನೋಡಿ ನೆನ್ನೆನೂ ಒಂದು ಸೂಪರ್ ಆಗಿರೋ ಪಾಸಿಟಿವ್ ಮೂಮೆಂಟ್ ಬಂದಿತ್ತು. ಆದರೆ ಬ್ಯಾಂಕ್ ನಿಫ್ಟಿನಲ್ಲಿ ನೆನ್ನೆನೂ ಆ ಥರ ಏನು ಮೂಮೆಂಟ್ ಬಂದಿರಲಿಲ್ಲ. ಇವತ್ತು ಅಷ್ಟೇ, ಅಂದರೆ ಆಲ್ಮೋಸ್ಟ್ ನೆನ್ನೆ ಲೋನ್ ಏನು ರೆಸ್ಪೆಕ್ಟ್ ಮಾಡ್ಕೊಂಡಿದೆ. ಅಂದರೆ 44,200 ಅಂತ ಏನಿತ್ತು ಆ ಲೋನ ಇವತ್ತು ಬಂದು ಟೆಸ್ಟ್ ಮಾಡೋಕ್ಕಾಗಿಲ್ಲ ಬ್ಯಾಂಕ್ ನಿಫ್ಟಿನಲ್ಲಿ. ಇದಕ್ಕೆ ಮಲ್ಟಿಪಲ್ ರೀಸನ್ ಇರ್ಬೋದು. ಆಕ್ಸಿಸ್ ಬ್ಯಾಂಕು ಪಾಸಿಟಿವ್ ಆಗಿತ್ತು, HDFC ಬ್ಯಾಂಕ್ ಕೂಡ ಫ್ಲಾಟ್ ಆಗಿತ್ತು ಇವತ್ತು, ಅದು ಕಾರಣದಿಂದ ಆಗಿರ್ಬೋದು. ಅಕಸ್ಮಾತ್ HDFC ಬ್ಯಾಂಕು ಜಾಯ್ನ್ ಆಗಿದ್ದರೆ ಫಾಲ್ ಬಂದಿರ್ತಿತ್ತೇನೋ. ಸೊ ನಾಳೆ ನೋಡೋದಾದರೆ 44,400 ಈಗ 44,200 ಇದು ವೆರಿ ಇಂಪಾರ್ಟೆಂಟ್ ಆದಂಥ ಬಸ್ ಸ್ಟ್ಯಾಂಡ್ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ಮೇಲ್ಗಡೆ 44,400 ಕೊಟ್ಟು ಹೋಯಿತು ಅಂತಂದರೆ 100 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ತಾ ಹೋಗಿ 44,200 ಬಿಟ್ಟು ಹೋಯಿತು ಅಂದರೆ ಮತ್ತೆ ನಾವು 44,000 ಕಡೆ ಬಂದು ಟೆಸ್ಟ್ ಆಗ್ಬೋದು. 44,000ದಲ್ಲಿ ಏನು ಮಾಡುತ್ತೆ ಮಾರ್ಕೆಟ್ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅಲ್ಲಿಂದ ರಿಜೆಕ್ಷನ್ ಬರುತ್ತಾ ಮತ್ತೆ ಮೇಲ್ಗಡೆ ಹೋಗೋಕ್ಕೆ ಅಥವಾ ಇನ್ನೂ ಕೆಳಗಡೆ ಹೋಗ್ತಾ ಹೋಗುತ್ತಾ ಅನ್ನೋದನ್ನು 44,000ದಲ್ಲಿ ಡಿಸೈಡಿಂಗ್ ಮಾಡೋಣ. ಬಟ್ 44,200 ಇನ್ನೂ ಟೆಸ್ಟೇ ಆಗಿಲ್ಲ. ಅದು ಟೆಸ್ಟ್ ಆಗಬೇಕು ನೋಡಿ. ಇಲ್ಲಿ ಈ ಲೋ ಏನಿತ್ತು ಆ ಲೋಗೆ ಇನ್ನೂ ಬಂದು ಟೆಸ್ಟ್ ಆಗಿಲ್ಲ. ಸೊ ವೆರಿ ಕನ್ಫ್ಯೂಸಿಂಗ್ ಮಾರ್ಕೆಟ್ ಆಗಿದೆ. ಹಾಗಾಗಿ ದಯವಿಟ್ಟು ಸಣ್ಣ ಪ್ರಮಾಣದಲ್ಲಿ ಟ್ರೇಡ್ ಮಾಡಿ, ಯಾಕೆಂದರೆ ಎಲ್ಲೂ ಕೂಡ ನಿಮಗೆ ಇಲ್ಲಿ ಒಂದು ಕ್ಲಿಯರ್ ಕಟ್ಟಾಗಿ ಹೇಳೋ ಥರ ಕಾಣಿಸ್ತಾ ಇಲ್ಲ. ಬಟ್ ಡೈಲಿ ಕ್ಯಾಂಡಲ್ ನೀವು ನೋಡ್ತಾ ಬರೋದಾದರೆ ಈ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಏನು ಮಾಡ್ತಾ ಇತ್ತು ಆ ಬಸ್ ಸ್ಟ್ಯಾಂಡ್ ಝೋನಲ್ಲೇ ಇದ್ದೀವಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿಂದ ಫಾಲ್ ಬಂದರೆ ಖಂಡಿತವಾಗ್ಲೂ ಇಲ್ಲಿ ಬಂದಿದೆಯಲ್ಲ ಆ ರೀತಿ ಒಂದು ದೊಡ್ಡ ಫಾಲ್ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಅದೆಲ್ಲದಕ್ಕೂ 44,000ನ ನಾವು ಯಾವ ರೀತಿ ಟೆಸ್ಟ್ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅಲ್ಲಿ ತನಕ ಯಾವುದೇ ರೀತಿಯಾದಂಥ ಅಗ್ರೆಸಿವ್ ಪೊಸಿಷನ್ ತಗೊಂಡು ಹೋಗ್ಬಿಡಿ. ನಾಳೆ ಸಣ್ಣ ಪ್ರಮಾಣದಲ್ಲಿ ಟ್ರೇಡ್ ಮಾಡಿ. ಎಗೇನ್ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡೋರಾದರೂ ಕೂಡ, ಯಾಕೆಂದರೆ ಪ್ರೀಮಿಯಂಗಳೆಲ್ಲ ಜಾಸ್ತಿ ಆಗಿರುತ್ತೆ, ಎಕ್ಸ್ಪೈರಿ ಮುಗಿದಿದೆ ಈ ಕಾರಣದಿಂದಾಗಿ. ನಾಳೆ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಅಲ್ವಾ, ಯಾಕೆಂದರೆ ಸೋಮವಾರ ಗಾಂಧಿ ಜಯಂತಿ ರಜಾ ಇದೆ. ಸೊ ಮಾರ್ಕೆಟಿಗೆ ರಜಾ ಇರುತ್ತೆ ಅಕ್ಟೋಬರ್ 2ನೇ ತಾರೀಕು. ಸೊ ನಾಳೆನೇ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ. ಇಲ್ಲಿ ನೀವು ನೋಡೋದಾದರೆ ಪರ್ಫೆಕ್ಟ್ ಬಸ್ ಸ್ಟ್ಯಾಂಡಲ್ಲಿದೆ. ನಾಳೆ ಏನಾದರೂ ಇದನ್ನ ಬ್ರೇಕ್ ಆಯಿತು ಅಂತಂದರೆ ನಮ್ಮ ಫಸ್ಟ್ ಟಾರ್ಗೆಟ್ ಈ ಲೋ ಆಗಿರುತ್ತೆ ಅಂದರೆ 8,900, ಅದಕ್ಕಿಂತ ಕೆಳಗಡೆ ಬಂದರೆ 8,800. ಈ ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗುತ್ತೆ. ಇದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡ್ತಾ ಹೋಗ್ಬೋದು. ಅಕಸ್ಮಾತ್ ಇಲ್ಲೇ ಉಳಿತು ಅಂತಂದರೆ ಮತ್ತೆ ಒಂದು ಇನ್ಸೈಡ್ ಕ್ಯಾಂಡಲ್ ಸೆಟಪ್ ಆಗ್ತಾ ಹೋಯ್ತು. ಅಂದರೆ ಈ ವಾರನೂ ಇನ್ನು ಕಂಟಿನ್ಯೂಷನ್ ಆಗ್ತಾ ಇದೆ ಅಂತ. ಬಟ್ ನಾಳೆ ಏನಾದರೂ ಇದಕ್ಕೆ ಬ್ರೇಕ್ ಡೌನ್ ಬಂತು ಅಂದರೆ ಮಿಡ್ ಕ್ಯಾಪಲ್ಲಿ ಬರಲೇಬೇಕು ನೋಡಿ. ಮಚ್ ನೀಡೆಡ್ ಸಿಕ್ಕಾಪಟ್ಟೆ ಮೇಲ್ಗಡೆ ಬಂದಿದ್ದೀವಿ. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಿ ಇಲ್ಲಿಂದ ರಿಜೆಕ್ಷನ್ ಬರ್ತಾ ಇದೆ ಅಂತಂದರೆ ಒಂದು ಶಾರ್ಪ್ ಫಾಲು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬೇಕಾಗಿರುವಂಥ ಫಾಲ್ ಇದು. ಯಾಕೆಂದರೆ ಇಲ್ಲಿ ನೀವು ನೋಡೋದಾದರೆ ಇಲ್ಲಿಂದ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗಿದ್ದೀವಿ, ಎಲ್ಲೂ ಬಿದ್ದಿಲ್ಲ. ಸೊ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಇಲ್ಲಿಂದ ಒಂದು ರಿಜೆಕ್ಷನ್ ಬಂದರೆ ಶಾರ್ಪಾಗಿ ರಿಜೆಕ್ಷನ್ ಬರ್ತಾ ಹೋಗುತ್ತೆ. 8,500 ಲೆವೆಲ್ಗಳಿಗೂ ಕೂಡ ನಾವು ಬರ್ಬೋದು ಮುಂದಿನ ವಾರಗಳಲ್ಲಿ. ಸೊ ನಾಳೆಗೆ ಹೇಳಿದ್ದೀನಿ ಅಷ್ಟೊಂದೆಲ್ಲ ಅಗ್ರೆಸಿವ್ ಆಗಿ ಹೋಗ್ಬೇಡಿ. ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದ್ರೂ ನೀವು ಇದಕ್ಕಿಂತ ಎಲ್ಲಿ ಗ್ಯಾಪ್ ಡೌನ್ ಓಪನಿಂಗ್ ಆಗುತ್ತೆ ಅಂತ ನೋಡ್ಕೋಬೇಕು ನಾಳೆ. ಸೊ ಈ ಝೋನ್ ಏನಿದೆಯಲ್ಲ 8,950, 8,800 ಈ ಝೋನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ನೀವು ಕಂಟಿನ್ಯೂಷನ್ ತಗೊಂತ ಹೋಗ್ಬೋದು. ಸ್ಟಾಪ್ ಲಾಸ್ ಇನ್ನೇ ನೀವು ಫಾಲೋ ಮಾಡೋದು ವೆರಿ ಇಂಪಾರ್ಟೆಂಟ್. ನಾಳೆನೂ ಕೂಡ ಒಂದು ದೊಡ್ಡದಾಗಿ ರೆಡ್ ಬಾರಲ್ಲಿ ಕ್ಲೋಸ್ ಆಗುತ್ತೆ ಮಿಡ್ ಕ್ಯಾಪ್ ನಿಫ್ಟಿ ಅಂತ ನೋಡೋಣ. ಅಂದರೆ ಇದಕ್ಕಿಂತ ಕ್ಲೀನಾಗಿ ರಿಜೆಕ್ಷನ್ ಬರಬೇಕು ಈ ಬಸ್ ಸ್ಟ್ಯಾಂಡ್ ಝೋನಿಂದ ಹೋಗ್ತಾ ಇದ್ದೀನಿ ಅಂತ. ಅವಾಗ ಮುಂದಿನ ವಾರಗಳಿಗೆ ನಮಗೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಂದು ಪೊಸಿಷನ್ ಟ್ರೇಡ್ ತೊಗೊಳಕ್ಕೂ ಕೂಡ ಅಕ್ಟೋಬರ್ ಸೀರೀಸ್ಗೆ ಹೆಲ್ಪ್ ಆಗುತ್ತೆ. ಅಂದರೆ ನೀವು 9,000 PE ಈ ಥರದ್ದೆಲ್ಲ ನೀವು ಪೊಸಿಷನ್ಗಳನ್ನು ತಗೋಬೋದು ಅಥವಾ ಆಪ್ಷನ್ ಸೆಲ್ಲಿಂಗ್ ಕೂಡ ಪ್ಲಾನ್ ಮಾಡ್ತಾ ಹೋಗ್ಬೋದು. ನೋಡೋಣ ನಾಳೆ ಯಾವ ರೀತಿ ಆಗುತ್ತೆ ನೋಡ್ಕೊಂಡು ಹೋಗೋಣ, ತುಂಬ ಮುಂದಕ್ಕೆ ಹೋಗೋದು ಬೇಡ. ಅದೇ ರೀತಿಯಾಗಿ ಫಿನ್ ನಿಫ್ಟಿ. ಸೊ ಫಿನ್ ನಿಫ್ಟಿನಲ್ಲಿ ಸೋಮವಾರ ರಜಾ ಇದೆ. ಹಾಗಾಗಿ ಮಂಗಳವಾರ ಓಪನಿಂಗ್ ಡೈರೆಕ್ಟಾಗಿ ನಾವು ಎಕ್ಸ್ಪೈರಿ ದಿನ ಓಪನ್ ಆಗ್ತೀವಿ ನಾಳೆ ಬಿಟ್ಟರೆ. ಸೊ ನಾಳೆ ಪೊಸಿಷನ್ನ ಕ್ಯಾರಿ ಮಾಡೋಕ್ಕೆ ಹೋಗ್ಬಿಡಿ ಫಿನ್ ನಿಫ್ಟಿನಲ್ಲಿ, ಯಾಕೆಂದರೆ ಡಿಕೆ ಜಾಸ್ತಿ ಆಗುತ್ತೆ. ಇಲ್ಲಿ ಈಗಲೂ ಕೂಡ 19,600 ಅನ್ನೋದು ವೆರಿ ಇಂಪಾರ್ಟೆಂಟ್ ಸಪೋರ್ಟ್. 19,600ನ ಬ್ರೇಕ್ ಆದರೆ ಮಾತ್ರ ನಾವು ಮತ್ತೆ ಈ ಟ್ರೆಂಡ್ ಲೈನ್ ಕಡೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ಇಲ್ಲೊಂದು ಪಾಸ್ ಆಯಿತು, ಅದಕ್ಕೆ ಕಂಟಿನ್ಯೂಷನ್ ಬರ್ತಾ ಇದೆ ಅಂತ ಅನ್ಕೋಬೋದು. ಬಟ್ ಇಲ್ಲೆಲ್ಲ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಝೋನ್ ಮಾಡಿರೋಂಥ ಝೋನು. ಸೊ ಇದು ಇಲ್ಲೇ ಉಳಿಬೇಕು. ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ತಾ ಇರೋದ್ರಿಂದ ಅದೇ ಥಿಯರಿ ಹೇಳ್ತಾ ಇದ್ದೀನಿ ನೋಡಿ. ಒಂದು ಬಸ್ ಸ್ಟ್ಯಾಂಡ್ ಮೇಲೆ ಒಂದು ಬಸ್ ಸ್ಟ್ಯಾಂಡ್ ಬಂದರೆ ಸ್ಟ್ರೈಟ್ ಆಗಿ ರಿಜೆಕ್ಷನ್ ಬರುತ್ತೆ. ಈ ಬಸ್ ಸ್ಟ್ಯಾಂಡ್ ಯಾವ್ದನ್ನೂ ಅವಾಗ ನಾನು ಕೇರ್ ಮಾಡ್ದಲ್ಲೇ ಕೆಳಗಡೆ ಹೋಗ್ತಾ ಇದ್ದೀನಿ ಅಂತ. ಇಲ್ಲ ಇದನ್ನು ಈಗಲೂ ಸಪೋರ್ಟಾಗಿ ತಗೋಬೇಕು ಅಂತಂದರೆ ನಾವು ನಿಧಾನ ಕೆಳಗಡೆ ಇಳಿತಾ ಹೋಗ್ತೀವಿ ಇಲ್ಲಿ. ಸೊ ಒಂದು ಈ ಬಸ್ ಸ್ಟ್ಯಾಂಡಲ್ಲೇ ಮಾಡಿ ಆಮೇಲೆ ಕೆಳಗಡೆ ಬರ್ತಾ ಹೋಗೋದಿಲ್ಲ. ಆ ಕಾರಣದಿಂದಾಗಿ ಅವೆರಡರಿಂದ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ ರೀತಿ ಕೆಳಗಡೆ ಬರ್ತಿದೆ ಅಂತ. ಸೊ ಈ ಝೋನ್ 19,600ನ ಬಿಟ್ಕೊಡ್ಬಾರ್ದು. ಸೊ ಬಸ್ ಸ್ಟ್ಯಾಂಡ್ ಏನು ಮಾಡ್ಕೊಂಡಿದ್ರು ಇಲ್ಲಿ ಮುಗಿಸ್ಕೊಂಡು ಆಮೇಲೆ ನಿಮ್ಗೆ ಫಾಲ್ ಬಂದರೆ ಈ ಬಸ್ ಸ್ಟ್ಯಾಂಡಿಗೆ ಬೆಲೆ ಇರೋದಿಲ್ಲ, ಒಂದೇ ಸಲ ರಿಜೆಕ್ಷನ್ ಬರ್ತಾ ಹೋಗುತ್ತೆ. ಬಟ್ ನಿಧಾನ ಕೆಳಗಡೆ ಸ್ಲೈಡ್ ಆಗಿ ಬರ್ತಾ ಇದೆ ಅಂದರೆ ಇಲ್ಲಿ ಮತ್ತೆ ಎಲ್ಲಿ ಬೇಕಾದರೂ ಸಪೋರ್ಟ್ ತೊಗೊಂಡು ಹೋಗ್ಬೋದು. ನೋಡ್ತಾ ಹೋಗೋಣ ಯಾವ ರೀತಿ ಅಂತ. ಬಟ್ ನಾಳೆಗೆ ಎಗೇನ್ ಪಿ ಕಡೆಗೆ ವ್ಯೂ ಎಲ್ಲದಕ್ಕೂ ಫೇವರಬಲ್ ಆಗೋ ಥರ ಕಾಣಿಸ್ತಾ ಇದೆ. ಯಾಕೆಂದರೆ ಇವತ್ತು ಬಂದಿರುವಂಥ
ಶಾರ್ಪ್ ರಿಜೆಕ್ಷನ್ ಕಾರಣದಿಂದಾಗಿ. ಇದಿಷ್ಟು ಚಾರ್ಟ್ ಸ್ಟಾಕ್ ಆಗಿತ್ತು. ಈಗ ಕ್ವಿಕ್ ಆಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಅಪರ್ ಇಂಡಸ್ಟ್ರಿ ಬಗ್ಗೆ ನೆನ್ನೆ ಕೇಳಿದ್ರು ಸರ್, ಅದಕ್ಕೆ ತಗೊಂತಾ ಇದ್ದೀನಿ. ಸೂಪರ್ ಆಗಿರೋಂಥ ರ್ಯಾಲಿ ಆಗೋಗಿದೆ. ಈಗ ಇದ್ರ ಹಿಂದೆ ಹೋಗಿ ಯಾವುದೇ ಪ್ರಯೋಜನ ಇಲ್ಲ. ಇಲ್ಲಿ ನೀವು ನೋಡೋದಾದ್ರೆ ವಾಲ್ಯೂಮ್ ಅಲ್ಲಿ ಸೂಪರ್ ಅಕ್ಯುಮುಲೇಷನ್. ಇದಕ್ಕೆ ಯಾವಾಗ ಅಕ್ಯುಮುಲೇಟ್ ಮಾಡ್ಕೊಳಕ್ಕೆ ಬೆಸ್ಟ್ ಟೈಮ್ ಆಗಿತ್ತು ಅಂತಂದ್ರೆ ಒಂದು ಆಲ್ ಟೈಮ್ ಹೈನ ಇಲ್ಲಿ ಯಾವಾಗ ದಾಟಕ್ಕೆ ಬಂತು, ಈ ದಾಟಬೇಕಾದ್ರೆ ನೋಡಿ ಇಲ್ಲಿ ಒಂದು ವಾಲ್ಯೂಮ್ ಅಲ್ಲೂ ಆಗ್ತಾ ಇತ್ತು. ಇದು ಒಳ್ಳೆ ಟೈಮ್ ಆಗಿತ್ತು. ಆದರೆ ಇಲ್ಲಿ ತನಕ ಹೋಲ್ಡ್ ಮಾಡ್ತಿದ್ವಾ ಅನ್ನೋದು ಅದು ಬೇರೆ ವಿಚಾರ. ಆದರೆ ಯಾವ ಸೆಕ್ಟರ್ ಏನು ಕತೆ ಇದು ಅಂತ ನೋಡೋಕೆ ಬರೋದಾದ್ರೆ ಸ್ಪೆಕ್ಟಾಕ್ಯುಲರ್ ರ್ಯಾಲಿ. ಒಂದ್ಸಲ ನೋಡ್ತಾ ಬರೋದಾದ್ರೆ ಇಲ್ಲಿ ಫಂಡಮೆಂಟಲ್ಸ್ ಅಂತ ಬರುತ್ತೆ, ಫೈನಾನ್ಷಿಯಲ್ಸ್ ಅಂತ, ಅದನ್ನು ಕೊಟ್ಟರೆ ನೀವು ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಅಪರ್ ಇಂಡಸ್ಟ್ರೀಸ್ ಅವರು ಎಲೆಕ್ಟ್ರಿಕಲ್ ಆ್ಯಂಡ್ ಮೆಟಲರ್ಜಿಕಲ್ ಇಂಜಿನಿಯರಿಂಗಲ್ಲಿ ಭಾಗವಂಥದ್ದು. ಸೊ ಇದರಲ್ಲಿ ಕಾಂಪಿಟೇಟರ್ಸು ಕಮ್ಮಿನೇ ಇರ್ತಾರೆ. ಬಟ್ ಇವ್ರದ್ದು ವೆರೈಟಿ ಆಫ್ ಬಿಸ್ನೆಸ್ ಇದೆ. ಸ್ಪೆಷಾಲಿಟಿ ಆಯಿಲ್ಸು, ಲೂಬ್ರಿಕೆಂಟ್ಸು, ಅಲ್ಯೂಮಿನಿಯಮು, ಅಲಾಯ್ ಕಂಡಕ್ಟರ್ಸು, ಎಲೆಕ್ಟ್ರಿಕ್, ಟೆಲಿಕಾಂ ಕಂಪ್ನಿ, ಕೇಬಲ್ಸ್ ಎಲ್ಲ 7,500 ಜನ ಎಂಪ್ಲಾಯ್ಸ್ ಇರುವಂಥ ಕಂಪ್ನಿ, ಚಿಕ್ಕ ಕಂಪ್ನಿನೇ. ಸೊ ಇದರಲ್ಲಿ ನೀವು ನೋಡೋದಾದ್ರೆ ಫೈನಾನ್ಷಿಯಲ್ಸ್ಗೆ ಅಥವಾ ಅರ್ನಿಂಗ್ಸಿಗೆ ಬಂದು ನೋಡೋದಾದ್ರೆ ಯಾವ ರೀತಿ ಮ್ಯಾಸಿವ್ ಆಗಿದೆ ಅಂದರೆ 7,100% ಜಂಪ್ ಎಲ್ಲ ಆಗಿದೆ ಮಾರ್ಕೆಟ್ ಎಸ್ಟಿಮೇಷನ್ಗಿಂತ. ಈ ಕಾರಣದಿಂದಾಗಿ ಅಂದರೆ ಫಂಡಮೆಂಟಲಿ ಕೂಡ ಇದಕ್ಕೆ ಕಾರಣ ಇದೆ, ಏನೋ ಒಂದು ಸ್ಪೆಕ್ಯುಲೇಷನ್ ಆಗಿ ಹೋಗ್ತಾ ಇಲ್ಲ. ಸೊ ಸ್ಪೆಕ್ಟಾಕ್ಯುಲರ್ ರ್ಯಾಲಿ ಆಗಿ ಹೋಗಿದೆ. ಆದರೆ ಈಗಂತೂ ನಾವು ಮುಟ್ಟಕ್ಕಾಗಲ್ಲ. ಪಿ 30ರಲ್ಲಿದೆ. ಆದರೆ ಸೆಕ್ಟರ್ನ ನೋಡಬೇಕು. 30ರಲ್ಲಿ ಬಂದಿದೆ ಪಿ ಅಂತಂದರೆ ಅದಕ್ಕೆ ಹೈ ವ್ಯಾಲ್ಯೂಷನ್ ಅಂತ ಹೇಳೋಕ್ಕಾಗಲ್ಲ. ಆ ಸೆಕ್ಟರ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ. ಬಟ್ ನೀವು ನೋಡ್ತಾ ಬರೋದಾದರೆ 2016ರಿಂದ 2020ಕ್ಕೆ ಆಲ್ಮೋಸ್ಟ್ ಡಬಲ್ ಅಲ್ಲ ಟ್ರಿಪಲ್ಡ್ ಆಗಿದೆ ಅವ್ರದ್ದು ರೆವೆನ್ಯೂ ಆಗಲಿ ಅರ್ನಿಂಗ್ಸ್ ಆಗಲಿ ಎಲ್ಲದು. ಈ ಕಾರಣದಿಂದಾಗಿ ಸ್ಟಾಕಲ್ಲಿ ಒಳ್ಳೆ ಅಪ್ರಿಸಿಯೇಷನ್ ಕಾಣಿಸ್ತಾ ಇದೆ. ಬಟ್ ನಾಟ್ ರೆಕಮೆಂಡೆಡ್ ಸರ್. ಎಷ್ಟೇ ಮೇಲಕ್ಕೆ ಹೋಗ್ತಾ ಇದೆ ಅಂತ ಅನ್ಸ್ಬೋದು ಮಂತ್ಲಿ ಕ್ಯಾಂಡಲಲ್ಲಿ. ಇಲ್ಲಿಂದ ಹೋಗಿದೆ ಒಂದ್ಸಲೂ ಕರೆಕ್ಷನ್ ಆಗಿಲ್ಲ. ಹಾಗಾಗಿ ಈ ಸ್ಟಾಕಲ್ಲಿ ನಾವು ಈಗಂತೂ ಎಂಟ್ರಿ ಕೊಡೋಕ್ಕಾಗಲ್ಲ. ಹೊಸ ಎಂಟ್ರಿ ಲೆವೆಲ್ಲು ಈಗಲೂ ಕೂಡ ರೆಕಮೆಂಡ್ ಮಾಡೋಕ್ಕಾಗೋದಿಲ್ಲ. ಈ ಸೆಕ್ಟ್ರಲ್ಲಿ ಯಾವುದಿದೆ ಅಂತ ನಾನು ನೋಡಿಕೊಂಡು ಆಮೇಲೆ ನಿಮಗೆ ಹೇಳ್ತೀನಿ. ಬಟ್ ಥ್ಯಾಂಕ್ಸ್ ಫಾರ್ ಇನ್ಫಾರ್ಮಿಂಗ್ ದಿ ಸ್ಟಾಕ್. ಈ ಸ್ಟಾಕು ಈ ಥರದ್ದು ಒಂದು ಸ್ಟಾಕ್ ಇದೆ ಅಂತ ಗೊತ್ತಾದಂಗೆ ಆಯಿತು. ಅದೇ ರೀತಿಯಾಗಿ ಟೆಕ್ ಮಹೇಂದ್ರ. ಸೊ ಟೆಕ್ ಮಹೇಂದ್ರದಲ್ಲಿ ಲಾಸ್ಟ್ ವೀಕ್ ನಾವು ಮಾತಾಡ್ಕೊಂಡಿದ್ವಿ ನೋಡಿ. ಇಲ್ಲಿ ಒಂದು ಚಾನಲಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾ ಇದೆ. ಆದರೆ 1360, 1400 ಅನ್ನೋದ್ರಲ್ಲಿ ಒಂದು ಇಂಪಾರ್ಟೆಂಟ್ ಅಂತ ರೆಸಿಸ್ಟೆನ್ಸ್ ಇದೆ. ಯಾವ ಥರ ಆಕ್ಟ್ ಆಗುತ್ತೆ ನೋಡೋಣ 1360 ಈ ಲೆವೆಲಲ್ಲಿ ಅಂತ. ಬಟ್ ಅದಕ್ಕಿಂತ ಮುಂಚೆನೇ ರಿಜೆಕ್ಷನ್ ಬರೋ ಥರ ಕಾಣಿಸ್ತಾ ಇದೆ. ಈ ಟ್ರೆಂಡ್ ಲೈನ್ನ ಸಪೋರ್ಟ್ ತೊಗೊಂಡು ಮೇಲೆ ಹೋಗುತ್ತಾ ಅಥವಾ ಇಲ್ಲಿಂದ ರಿಜೆಕ್ಷನ್ ಬರುತ್ತಾ ಅನ್ನೋದನ್ನು ನೋಡ್ತಾ ಹೋಗೋಣ. ರಿಜೆಕ್ಷನ್ ಬರ್ತಾವೆ ಅಂತಂದರೆ ಈ ಹಳೆ ಬೇಸ್ಗಳೇನಿದೆ ಅದೇ ನಿಮ್ಮ ಟಾರ್ಗೆಟ್ಗಳಾಗ್ತಾ ಹೋಗುತ್ತೆ. ಆ ರೀತಿ ಪ್ಲಾನ್ ಮಾಡ್ತಾ ಹೋಗ್ಬೋದು. ಐಟಿನಲ್ಲಿ ಈ ಫಾಲಲ್ಲಿ ಕನ್ಸಿಡರ್ ಮಾಡ್ಬೋದಾ ಇನ್ವೆಸ್ಟ್ ಮಾಡಲಿಕ್ಕೆ ಅಂತ ಕೆಲವರು ಕೇಳಿದ್ರೆ ಮೊದಲಿಂದ ಹೇಳ್ತಾ ಬಂದಿದ್ದೀನಿ. ದಯವಿಟ್ಟು ವೆಯ್ಟ್ ಮಾಡಿ. ಐಟಿನಲ್ಲಿ ಬಂದಾಗ ನಾನು ಖಂಡಿತ ಹೇಳ್ತೀನಿ. ಈಗ ಬೇಡ, ಐಟಿ ಸ್ಟಾಕ್ಸಿಂದ ದೂರ ಇರಿ ಅಂತಲೇ ಹೇಳ್ತೀನಿ. ಅದೇ ರೀತಿಯಾಗಿ ಏಷ್ಯನ್ ಪೇಂಟ್ಸಲ್ಲಿ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವಂಥವ್ರು ಅಶ್ವಿನ್ ದಾನಿ ಅಂತ ಅವರು ಇವತ್ತು ತೀರ್ಕೊಂಡಿದ್ದಾರೆ. ಆ ಕಾರಣದಿಂದಾಗಿ ರಿಜೆಕ್ಷನ್ ಬಂದಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಅಂದರೆ ಅವರಿಗೆ ಬಿಸ್ನೆಸ್ ಡಿಸಿಷನ್ಸಲ್ಲಿ ಯಾವುದೇ ರೀತಿಯಾದಂಥ ಪಾತ್ರ ಇರೋದಿಲ್ಲ. ಬಟ್ ಹಿಂದೆ ಡೈರೆಕ್ಟರ್ ಆಗಿದ್ದವರು ಅದು ಒಂದು ನೆಗೆಟಿವ್ ನ್ಯೂಸ್ ನೋಡಿ. ಇಲ್ಲಿ ಒಂದು ನೆಗೆಟಿವ್ ನ್ಯೂಸ್ ಆಗಿತ್ತು, ಅದಾದ್ಮೇಲೆ ಇಲ್ಲೂ ಒಂದು ನೆಗೆಟಿವ್ ನ್ಯೂಸ್ ಆಗ್ತಾ ಇದೆ. ಏಷ್ಯನ್ ಪೇಂಟ್ಸಿಗೆ ಒಂದಲ್ಲ ಒಂದು ನೆಗೆಟಿವ್ ನ್ಯೂಸ್ ಬರ್ತಾ ಇದೆ. ಅದಕ್ಕೆ ನಮ್ಮ ಮೋರ್ ಓವರ್ ರಾ ಮೆಟೀರಿಯಲ್ ಆದಂಥ ಕ್ರೂಡಲ್ಲಿ ಬೆಲೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಈ ಕಾರಣದಿಂದಾಗಿ ನೋಡಿ ಇದು ಪರ್ಫೆಕ್ಟ್ ಸಿನಾರಿ ಆಗಿರುತ್ತೆ. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿತ್ತು, ಮಲ್ಟಿಪಲ್ ಟೈಮ್ಸ್ ಅಟೆಂಡ್ ಮಾಡೋಕ್ಕೆ ನೋಡಿದೆ. ಇದಕ್ಕೆ ನಾಳೆ ಕಂಟಿನ್ಯೂಷನ್ ಬರ್ತಾ ಹೋಯಿತು ಅಂದರೆ ಮ್ಯಾಸಿವ್ ಫಾಲ್ ಬರುತ್ತೆ. 3000 ಲೆವೆಲ್ ಬಂದರೆ ದಯವಿಟ್ಟು ಅಕ್ಯುಮುಲೇಟ್ ಮಾಡ್ಕೊಳ್ಳಿ. ಈ ಸ್ಟಾಕ್ನ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರಬೇಕಾದಂಥ ಸ್ಟಾಕು 3024, 3000 ಲೆವೆಲಿಗೆ ಬಂದರೆ ಖಂಡಿತವಾಗ್ಲೂ ಅಕ್ಯುಮುಲೇಟ್ ಮಾಡ್ಕೊಳ್ಳೋಂಥ ಸ್ಟಾಕು. ಬಟ್ ಇನ್ನೊಂದು ಪ್ಯಾಟರ್ನು ನೆನ್ನೆ ಮಾತಾಡಿದ್ವಿ. ನೆನ್ನೆ ಚಾರ್ಟ್ ಸ್ಟಾಕ್ ನೋಡಿದವ್ರು ಕಮೆಂಟ್ ಮಾಡಿ ಟ್ರಿಪಲ್ ಟಾಪ್ ಫಾರ್ಮೇಷನ್ ಅಂತ ಮಾತಾಡಿದ್ವಿ ಗೋಲ್ಡಲ್ಲಿ. ಏಷ್ಯನ್ ಪೇಂಟ್ಸಲ್ಲೂ ಕೂಡ ಅದೇ ರೀತಿ ಪ್ಯಾಟರ್ನ್ ಕಾಣಿಸ್ತಾ ಇದೆ. ನಾನು ಹೇಳಿದ್ದೆ ಇದು ರೇರ್ ಪ್ಯಾಟರ್ನ್ ಅಂತ, ಆದರೆ ನೋಡಿ ಏಷ್ಯನ್ ಪೇಂಟ್ಸಲ್ಲಿ ಅದು ಆಗೋ ಥರ ಕಾಣಿಸ್ತಾ ಇದೆ. ಅಂದರೆ ಇಲ್ಲಿ ನೀವು ನೆಕ್ ಲೈನ್ ಅಂತಂದರೆ ಈ ಎಲ್ಲೋ ಲೈನ್ ಅಂತಲೇ ನೀವು ಅಂದ್ಕೊಂಡ್ರೆ ಇಲ್ಲಿಂದ ನೋಡಿ ಒಂದ್ಸಲ ಮೇಲ್ಗಡೆ ಹೋಗಿದೆ, ಯಾಕೋ ಸ್ಟಕ್ ಆಗ್ತಾ ಇದೆ. ಒಂದ್ಸಲ ಮೇಲೆ ಹೋಗಿದೆ, ಮತ್ತೆ ಇನ್ನೊಂದ್ಸಲ ಮೇಲೆ ಹೋಗಿದೆ. ಈಗಲೂ ಇಲ್ಲಿಗೆ ಬಂದರೆ ಈ ಲೆವೆಲ್ 2800, 3000 ಲೆವೆಲಿಗೆ ಬರಬೇಕು. ಈ ಟ್ರಿಪಲ್ ಟಾಪ್ ಫಾರ್ಮೇಷನ್ ಆದಾಗ ಅದರ ನೆಕ್ ಲೈನ್ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಇದರಲ್ಲಿ ಎಷ್ಟು ಹೈಟ್ ಇರುತ್ತೋ ಅಷ್ಟು ದೊಡ್ಡ ಫಾಲ್ ಕೆಳಗಡೆ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ 2400 ಹಳೇದಾಗಿರುವಂಥ ಬಸ್ ಸ್ಟ್ಯಾಂಡ್ ಲೆವೆಲ್ಗೆ ಏಷ್ಯನ್ ಪೇಂಟ್ಸ್ ಬರುತ್ತಾ ನನಗೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ. ಆದರೆ 3000 ಲೆವೆಲ್ 3000ಕ್ಕಿಂತ ಕೆಳಗಡೆ ಬಂದರೆ ನೀವು ಖಂಡಿತವಾಗ್ಲೂ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಅಕ್ಯುಮುಲೇಟ್ ಮಾಡ್ಕೋಬೋದು. 3000ದಿಂದ 2800, 2700 ಈ ಲೆವೆಲಲ್ಲಿ ಹಂತವಾಗಿ ನೀವು ಅಕ್ಯುಮುಲೇಟ್ ಮಾಡ್ಕೊಂಡು ಬರೋದು ಸೂಕ್ತ ನಿರ್ಧಾರ ಆಗಿರುತ್ತೆ. ಅದೇ ರೀತಿಯಾಗಿ HDFC ಬ್ಯಾಂಕ್ ನೋಡಿ. HDFC ಬ್ಯಾಂಕಲ್ಲಿ ಏನಾಗ್ತಾ ಇದೆ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬನ್ನಿ. ಈಗ ಬ್ರಾಡ್ ಮಾರ್ಕೆಟಲ್ಲಿ ನಿಮಗೆ ರಿಜೆಕ್ಷನ್ ಬರ್ತಾ ಇದೆ, ಆದರೆ HDFC ಬ್ಯಾಂಕು ತಟಸ್ಥ ಆಗ್ತಾ ಇದೆ. ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ರಿಲಯನ್ಸಲ್ಲಿ 2340ಕ್ಕೆ ಮತ್ತೆ ಸಿಗ್ತಾ ಇದೆ. ಇದೆಲ್ಲ ಗೋಲ್ಡನ್ ಲೆವೆಲ್. ದಯವಿಟ್ಟು ಅಕ್ಯುಮುಲೇಟ್ ಮಾಡ್ಕೊಳ್ಳಿ ಈ ಲೆವೆಲಲ್ಲೆಲ್ಲ. ಆದರೆ HDFC ಬ್ಯಾಂಕಲ್ಲಿ ನೋಡಿ ಒಂದು ಬೇಸ್ ಕ್ರಿಯೇಟ್ ಮಾಡಿಬಿಟ್ಟು ಇಲ್ಲೇ ನಿಂತ್ಕೊಂಡ್ಬಿಟ್ಟಿದೆ. ಈಗ ಇದು ಯಾವ ರೀತಿ ಆಗುತ್ತೆ ಅಂದರೆ ಈಗ ನಾನು ಗ್ಯಾಪ್ ಫಿಲ್ಲಿಂಗ್ ಆಗಿತ್ತು, ಒಂದು ಒಳ್ಳೆ ರಿಜೆಕ್ಷನ್ ಆಗೋಗಿದೆ. ಸೊ ಈಗ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ನೆಗೆಟಿವ್ ಟ್ರೆಂಡ್ ಬರೋಕ್ಕಿದೆ ಅಂತಂದರೆ ಇಲ್ಲಿಂದ ರಿಜೆಕ್ಷನ್ ಬರ್ತಾ ಹೋಗುತ್ತೆ HDFC ಬ್ಯಾಂಕಲ್ಲಿ. ಇಲ್ಲ ಒಂದು ಶಾರ್ಟ್ ಕವರಿಂಗ್ ಬರಬೇಕು. ಈಗ ಬೇರೆ ಬೇರೆ ಸೆಕ್ಟರಲ್ಲಿ ಕರೆಕ್ಷನ್ ಆಗೋದಕ್ಕೋಸ್ಕರ ಈ ಥರ ಆಗ್ತಾಯಿದೆ ಅಂದರೆ HDFC ಬ್ಯಾಂಕ್ ವೆಯ್ಟ್ ಮಾಡುತ್ತೆ. ಇಲ್ಲಿ ವೆಯ್ಟ್ ಮಾಡಿತ್ತಲ್ಲ ಆ ರೀತಿ ವೆಯ್ಟ್ ಮಾಡುತ್ತೆ. ವೆಯ್ಟ್ ಮಾಡಿದ್ಮೇಲೆ ವಾಪಸ್ಸು ರಿವರ್ಸಲ್ ಕೂಡ ಸಾಧ್ಯತೆ ಇರುತ್ತೆ. ಹಾಗಾಗಿ ವೆಯ್ಟ್ ಮಾಡೋಕ್ಕೆ ಹೆವಿ ವೆಯ್ಟ್ ಸ್ಟಾಕು ಮತ್ತು ವೆಯ್ಟೇಜಲ್ಲಿ ಏನೋ ಚೇಂಜಸ್ ಆಗಿದೆ ಅಂತ ಕೆಲವರು ಹೇಳಿದ್ದಾರೆ. ನಾನು ಅದನ್ನು ಫಾಲೋ ಅಪ್ ಮಾಡಿಲ್ಲ, ಅದನ್ನ ನೋಡ್ಬಿಟ್ಟು ಹೇಳ್ತೀನಿ. ಜೊತೆಗೆ HDFC ಸ್ಕೈ ಅಂತ ಯಾವುದೋ ಒಂದು ಆ್ಯಪ್ ಇದೆ ಅಂತಲೂ ಕೆಲವರು ಕೇಳಿದ್ದಾರೆ. ಅದನ್ನು ನಾನು ನೋಡಿಲ್ಲ, ನೋಡಬೇಕು, ಚೆಕ್ಔಟ್ ಮಾಡಿ ಹೇಳ್ತೀನಿ. ಕೈ ಟ್ಯೂಟೋರಿಯಲ್ ಬಗ್ಗೆ ಎಲ್ಲ ಕೇಳ್ತಾ ಇದ್ದೀರಾ, ನೋಡೋಣ ವೀಕೆಂಡಲ್ಲಿ ಯಾವುದಾಗುತ್ತೋ ಅದನ್ನ ಪ್ಲಾನ್ ಮಾಡಿಬಿಟ್ಟು ಕೊಡ್ತೀನಿ. ಬಟ್ ಗ್ಯಾಪ್ ಫಿಲ್ಲಿಂಗ್ ಆಗಿದೆ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆದರೆ ಇದು ಬೆಸ್ಟ್ ಟೈಮು ನಿಮಗೆ ಇನ್ವೆಸ್ಟ್ ಮಾಡಲಿಕ್ಕೆ. ಹಾಗಾಗಿ ಹಂತವಾಗಿ ದಯವಿಟ್ಟು ಇನ್ವೆಸ್ಟ್ ಮಾಡಿ. ಅಷ್ಟೊಂದು ಒಟ್ಟಿಗೆ ಇನ್ವೆಸ್ಟ್ ಮಾಡಿ ನಾನು ಹೇಳ್ತಾ ಇಲ್ಲ. ಬಟ್ ದೀಸ್ ಆರ್ ಆಲ್ ಗುಡ್ ಲೆವೆಲ್ಸ್. ನಿಮಗೆ ಒಂದು ಸಣ್ಣ ಪ್ರಮಾಣದ 1 ಕ್ವಾಂಟಿಟಿ ತೊಗೊಂತಿರೋ 2 ಕ್ವಾಂಟಿಟಿ ತೊಗೊಂತಿರೋ ಒಟ್ಟಿನಲ್ಲಿ ನಿಮ್ಮ ಡಿಮೆಟ್ ಖಾತೆಗೆ ಸೇರಬೇಕಾಗಿರುವಂಥ ದಿನಗಳು ಈ ಥರ ದಿನಗಳೆಲ್ಲ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2023ರ ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.